بسم الله والحمد لله الصلاة والسلام على أشرف المرسلين وعلى آله وصحبه أجمعين. ಇಲ್ಲಿ ನಿಮ್ಮ ಮುಂದೆ ಒಂದು ಪ್ರವಾದಿಯನ್ನು ಮಾತುಗಳನ್ನು ಯೋಚಿಸುತ್ತೇನೆ. ಸತ್ಯಾತ್ಮ ಸುಮಧುರ ಸಂದೇಶವನ್ನು ಸಾರುತ್ತಾ ಇಡೀ ಜಗತ್ತಿಗೆ ಸನ್ಮಾನವನ್ನು ತೋರಿಸಿಕೊಟ್ಟಂತಹ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಲೆ ಅಕ್ರಮ ಅನ್ಯಾಯ ಅತ್ಯಾಚಾರ ಅನಾಚಾರದಲ್ಲಿ ಆರನೆಯ ಶತಮಾನದ ಜನರಿಗೆ ಮಾನವೀಯ ಕೃಷ್ಣ ಸಂದೇಶವನ್ನು ಸಾರಿದರು. ಹುಟ್ಟಿದ ಮಗು ಜಮನಾದಲ್ಲಿ ಜೀವಂತವಾಗಿ ಹೊಳ್ಳುತ್ತಿದ್ದನು. ತಲೆಗೆ ಬಂಡೆ ಕಲ್ಲುಗಳನ್ನು ಹಾಕುತ್ತಿದ್ದ ಸ್ವತಃ ತಂದೆ ತನ್ನ ಕರ್ಮಗುಡಿಯನ್ನು ಭೀಕರವಾಗಿ ಕೊಲ್ಲುತ್ತಿದ್ದನು. ಒಂದು ಭಯಾನಕ ಯುಗದಲ್ಲಿ ಆಗಿದೆ. ನಮ್ಮೆಲ್ಲರ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮ್ಮ ಕರ್ಮಗುಡಿಯನ್ನು ಕೊಲ್ಲಬೇಡಿರಿ. ಉದ್ದೇಶಪೂರ್ವಕವಾಗಿ ಅಕ್ರಮವಾಗಿ ಕೊಲೆ ಮಾಡಿದವನಿಗೆ ಭಯಾನಕ ಸಿಗುತ್ತಾ ಅನ್ಯಾಯವಾಗಿ ಕೊಲೆ ಮಾಡಿದನ್ನು ಕಠಿಣವಾಗಿ ವಿರೋಧಿಸಿ ಮಸ್ತಿಷ್ಕ ಮನಸ್ಕಾರದ ಅನವರಿಗೆ ಸಹೋದರಿಯ ಪಾಠವನ್ನು ಕಲಿಸಿಕೊಟ್ಟರು. ಅದು ಮಾತ್ರವಲ್ಲ, ಅದೆಷ್ಟು ಅನಾಥರ ಬಳಿ ಹೋಗಿ ಇಂದಿನಿಂದ ನಿನ್ನ ತಂದೆ ನಾನಾಗಿದ್ದೀನಿ ಎಂದು ಹೇಳಿದರು. ಅನಾಥರ ಸಂರಕ್ಷಿಸುವ ಸ್ವರ್ಗದಲ್ಲಿ ನಾಳೆ ನನ್ನ ಜೊತೆ ಎಂಬ ಸಂತೋಷ ವಾರ್ತೆಯನ್ನು ಸಾರಿದರು. ಭೂಲೋಕವಾಸಿಗಳಿಗೆ ಕರುಣೆಯನ್ನು ತೋರಿರಿ. ಆಕಾಶ ಲೋಕದ ಅತಿ ಪೆದ್ದದಾದ ಅಲ್ಲಾಹನಿಗೆ ಕರುಣೆಯನ್ನು ತೋರುತ್ತಾನೆ. ಜಗತ್ತನ್ನೇ ಜಗಿಸಿದ ಜಗಜಾತಿ ಜಗಪಾಲಕ ಜಗಗುರು ನಾಯಕ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕುರಿತು ನಾರಾಯಣ ಗುರುಸ್ವಾಮಿ ಅವರು ಹೇಳುತ್ತಾರೆ, ನೈವೇದ್ಯಾಗೃತಿ ಪೂರ್ಣ ಧರ್ಮಮೋ ಈಶ್ವರನ್ ಪವಿತ್ರನೋ ಉದ್ಯಾನೋ ಕರುಣಾಮೃತನ ವಿರಕ್ತಮೋ. ನಬಿ ನಮ್ಮ ನಿಮ್ಮಂತಹ ಸಾಧಾರಣ ಮನುಷ್ಯರಲ್ಲ. ಕೊಳಗು ಮನಸ್ಸಿನಲ್ಲಿ ಏನೇನಿರುವ ಸಾಮಾನ್ಯ ವ್ಯಕ್ತಿಯಲ್ಲ. ಅವರು ಯಾರು ಗೊತ್ತೇ? ಕರುಣೆಯ ಮಹಾಸಾಗರವಾಗಿದ್ದಾರೆ. ಅತಿ ದೊಡ್ಡ ಚಂದಕ, ಅತಿ ದೊಡ್ಡ ವಿಜ್ಞಾನಿ, ಅತಿ ದೊಡ್ಡ ಸೇನಾಪತಿ ಯಾರು ಎಂದು ಹೇಳುವಲ್ಲಿ ಅದಕ್ಕೆ ನಮಗೆ ಹೇಳಲಿರುವುದು ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮೈಕೆಲ್ ಹಿಚ್ಕಾಕ್ ಅವರು ಹೇಳುತ್ತಾರೆ, ಮೈ ಚಾಯ್ಸ್ ಫಾರ್ ಪ್ರಾಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾನು ಹಲವಾರು ನಾಯಕರನ್ನು ಕಂಡೆ, ಆದರೆ ಇದರಲ್ಲಿ ಜಾತ್ಯಾತೀತವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಯಶಸ್ಸುಗೊಳಿಸಿದ ನಾಯಕರಲ್ಲಿ ನಾನು ಕಂಡ ನಾಯಕ ಅದು ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾತ್ರವಾಗಿದ್ದಾರೆ ಎಂದು ಹೇಳಿ ನನ್ನ ಚಿಕ್ಕ ಭಾಷಣಕ್ಕೆ ಚಿಕ್ಕ ವಿರಾಮವನ್ನು ನೀಡಿ ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.